ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರೀಸ್ ಕಿಚನ್. ಇವತ್ತು ನಾನು ನಿಮಗೆ ರಾಗಿ ಬೈರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ರಾಗಿ ತೊಗೊಂಡಿದ್ದೀನಿ. ಅದೇ ಥರ 1 ಕಪ್ ಬೆಲ್ಲ, ಹಾಗೆ 2 ಏಲಕ್ಕಿ, ಅದೇ ಥರ ಇಲ್ಲೊಂದು 3 ಐಸ್ ಕ್ಯೂಬ್ ತೊಗೊಂಡಿದ್ದೇನೆ. ಇವಾಗ ತುಂಬ ಸೆಕೆ ಅಲ್ವಾ, ಈ ಥರ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ, ನಾನು ಇದನ್ನೆಲ್ಲದನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ರಾಗಿ ಚೆನ್ನಾಗಿ ತೊಳೆದು ನೆನೆಸಾಕಿಟ್ಕೊಂಡಿದ್ದೇನೆ. ಅದನ್ನು ಮೊದಲೇ ಹಾಫ್ ಆನ್ ಅವರ್ ನೆನೆಸಿಟ್ಕೊಳ್ಬೇಕು. ರಾಗಿನ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಥರ 2 ಏಲಕ್ಕಿ ತೊಗೊಂಡಿದ್ನಲ್ಲ, 2 ಹಾಕ್ಕೊಂಡಿದ್ದೀನಿ. ಇನ್ನೂ ಫ್ಲೇವರ್ ಜಾಸ್ತಿ ಬೇಕಂದರೆ ಏಲಕ್ಕಿದು ಇನ್ನೊಂದು ಅದು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಅದೇ ಥರ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಕಾಯಿನೂ ಹಾಕ್ಕೊಳ್ತಾರೆ, ಸ್ವಲ್ಪ ತಿಕ್ಕಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ನಾನೆಲ್ಲ ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸಿ ಮಾಡಿದ. ಇವಾಗ ತುಂಬ ಸೆಕೆ ಅಲ್ವಾ, ಅದಕ್ಕೆ ಈ ಥರ ರಾಗಿ ಜ್ಯೂಸ್ ಮಾಡಿ ಕುಡಿದ್ರೆ ದೇಹಕ್ಕೂ ತಂಪು, ನಮಗೂ ತಣ್ಣಗಿರುತ್ತೆ. ಅದನ್ನು ಅದೇ ಥರ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬ ತಿಕ್ಕಿದೆ. ಇವಾಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಇನ್ನು ದೊಡ್ಡದಾಗಿದ್ದರೆ ಸೋಸ್ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಿಕ್ಕದೇ ಇದೆ ಅಲ್ವಾ, ಅದರಲ್ಲೇ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ರಾಗಿ ಜ್ಯೂಸ್, ತಣ್ಣಗಿರೋ ರಾಗಿ ಜ್ಯೂಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.